ಮೆತ್ತಗಾಗಿರುತ್ತಲ್ಲ, ಸೊ ಆ ಥರ ಏನಾಗಿರಲಿಲ್ಲ, ಚೆನ್ನಾಗಿದೆ. ಸೊ ತಿಂದ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿ ಬೆಂದ್ಕೊಂಡಿದೆ, ಉಪ್ಪು ಖಾರ ಸರಿಯಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದಿ ಸನಾ ಬ್ಲಾಗ್ಸ್. ಇವತ್ತು ಹಲಸಿನಕಾಯಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗಂತೂ ಸೀಸನ್ ಬಂತು. ಪ್ರತಿಯೊಬ್ಬರ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಹಲಸಿನಕಾಯಿ ಹುಳಿ, ಹಲಸಿನಕಾಯಿ ಗುಜ್ಜೆ ಎಲ್ಲ ಮಾಡ್ತಾರೆ. ಸೊ ನಮ್ಮನೇಲಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹಲಸಿನಕಾಯಿ ಪಲಾವ್ ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನೆಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ನನ್ನ ಚಾನಲ್ನ ಲೈಕು, ಶೇರು, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಬನ್ನಿ, ಈಗ ಹಲಸಿನಕಾಯಿನ ಪಲಾವ್ ಹೇಗೆ ಮಾಡೋದು ಅಂತಂದು ಎಲ್ಲ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಈಗ ರುಬ್ಕೊಳ್ಳೋಕ್ಕೆ ಅಂತಂದ್ರೆ ಸ್ವಲ್ಪ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಪುದೀನಾನ ಚೆನ್ನಾಗಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಜಾಯಿಕಾಯಿ, ಜಾಯಿಪತ್ರೆ, ಲವಂಗ, ಪಲಾವ್ ಎಲೆ, ಕಾಳು ಮೆಣಸು ಇದೆಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ನೋಡ್ತಿರ್ಬೋದು, ಈ ಥರ ಚೆನ್ನಾಗಿ ಈ ಥರ ಪೇಸ್ಟ್ ಆಗಿರ್ಬೇಕೀಗ. ನಾ ಒಂದು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ, ಸಾಕು. ಈಗ ಬೆಂದಿದೆ. ಈಗ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ನೀರು ಹಾಕ್ಕೊಂಡಿದ್ದೆ. ಈ ಹದದಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಮೊದಲಿಗೆ ನಾನು ಹಲಸಿನಕಾಯಿನ ಒಂದು 2 ವಿಶಿಲ್ ಅಷ್ಟು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಇಷ್ಟು ಬೆಂದರೆ ಸಾಕು, ತುಂಬ ಮೆತ್ತಗಾಗ್ಬಿಡುತ್ತೆ. ಒಂದು 4-5 ವಿಶಿಲ್ ಹಾಕಿಬಿಟ್ರೆ ಅಷ್ಟೇ. ಅಲ್ಲ, ಪಲಾವಿಗೆ ಹಾಕಬೇಕಾದ್ರೆ ಒಂದು ವಿಶಿಲ್ ತೊಗೊಳ್ತೀವಲ್ಲ, ತುಂಬ ಮೆತ್ತಗಾಗುತ್ತೆ ಅಂತ ಅಂದು ಒಂದು 50% ಅಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆ ಹಾಕೋಕ್ಕೆ ಅಂತ ಒಂದು ಪಲಾವ್ ಎಲೆ ಮತ್ತು ಬೆಳ್ಳುಳ್ಳಿ, ಯಾಲಕ್ಕಿ, ಸ್ವಲ್ಪ ಜಾಯಿಕಾಯಿ ಪತ್ರೆ, ಕಾಳು ಮೆಣಸು, ಲವಂಗ, ಚಕ್ಕೆ, ಹಾಗೆ ಒಂದು 4 ಬೀನ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಅಂದು. ನೀವು ಬೇಕಾದರೆ ಇದಕ್ಕೆ ಯಾವ್ದಾದ್ರು ತರಕಾರಿನ ಆ್ಯಡ್ ಮಾಡ್ಕೋಬೋದು. ನನಗೆ ಈ ಥರ ತರಕಾರಿ ತಿನ್ನೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದು ದೊಡ್ಡ ಸೈಜಿನ ಟೊಮೆಟೊ, ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಮೇನ್ ಅಂದರೆ ಇದಕ್ಕೆ ಈರುಳ್ಳಿನೇ ಜಾಸ್ತಿ ಘಮ ಕೊಡೋದು. ಸೊ ಅದಕ್ಕೋಸ್ಕರ ನಾನು 3 ಈರುಳ್ಳಿನ ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಇದನ್ನ ಸ್ಲೈಸಾಗಿ ಕೂಡ ಕಟ್ ಮಾಡ್ಕೋಬೋದು. ಹಾಗೆ ನಾನು ತುಪ್ಪನ ತಗೊಂಡಿದ್ದೀನಿ. ನೀವು ಬೇಕಾದರೆ ರೆಗ್ಯುಲರ್ ಎಣ್ಣೆ ಯೂಸ್ ಮಾಡಿರೋ ಎಣ್ಣೆ ಕೂಡ ಹಾಕೋಬೋದು. ನಾನು ಈಗ ತುಪ್ಪನೇ ಹಾಕ್ಕೊಳ್ತೀನಿ. ಗ್ಯಾಸನ್ನ ಆನ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಪಾತ್ರೆನೇ ಇಟ್ಕೊಂಡಿದ್ದೀನಿ ಈಗ. ಸೊ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗ್ಲಿದ್ದು. ಸೊ ಅದಾದಮೇಲೆ ನಾನು ತುಪ್ಪ ತಗೋತಾ ಇದ್ದೀನಿ. ಈಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಫ್ಲೇವರಲ್ಲಿ ಎಲ್ಲ ಈರುಳ್ಳಿ ಆ ಪೇಸ್ಟ್ ಎಲ್ಲ ಫ್ರೈ ಆಗ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ 4 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ. ತುಪ್ಪ ಚೆನ್ನಾಗೀಗ ಬಿಸಿ ಆಗಲಿ. ಬಿಸಿಯಾಗಿದೆ ಈಗ. ಸೊ ಈಗ ನಾನು ಒಂದು 5-6 ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಜಾಯಿಕಾಯಿ ಪತ್ರೆ, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸಣ್ಣ ಪಲಾವ್ ಎಲೆನ ಈ ಥರ ತುಂಡು ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಪೇಸ್ಟಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೆ. ಎಕ್ಸ್ಟ್ರಾ ಈ ಥರ ಬೆಳ್ಳುಳ್ಳಿನ ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ತುಪ್ಪದಲ್ಲೇ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಈ ಥರ ಬೆಳ್ಳುಳ್ಳಿನ ಎಕ್ಸ್ಟ್ರಾ ಹಿಂಗೆ ಒಗ್ಗರಣೆ ಹಾಕೋದ್ರಿಂದ ಫ್ಲೇವರ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಈಗ 3 ದೊಡ್ಡ ಸೈಜಿನ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ.
ಇದರಲ್ಲಿ ಮೇನ್ ಆಗಿ ಟೇಸ್ಟ್ ಕೊಡೋದು ಅಂದರೆ ಈರುಳ್ಳಿನೇ. ಸೊ ಅದಕ್ಕೋಸ್ಕರ ನಾನು 3 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಗೋಲ್ಡನ್ ಬ್ರೌನಿಶ್ ಬರೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಅದು ಫ್ರೈ ಆಗಬೇಕು ಚೆನ್ನಾಗಿ. ಅದು ಈರುಳ್ಳಿದೆಲ್ಲ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಅದಾದ್ಮೇಲೆ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಈಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಹಲಸಿನಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಇವಾಗ ನಾನು ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಅಷ್ಟೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಆಲ್ರೆಡಿ ಕಲರ್ ಚೇಂಜ್ ಆಗಿದೆ ಅನ್ಸುತ್ತೆ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದು ಕೂಡ ಅಷ್ಟೇ ಫೈನ್ ಪೇಸ್ಟ್ ಆಗಿರ್ಬೇಕು. ಫೈನ್ ಆದರೆ ಅದು ಚೆನ್ನಾಗಿ ಅನಿಸುತ್ತೆ. ಕರಿ ಆದರೆ ಪಲಾವಿಲೆಲ್ಲ ಮಧ್ಯ ಹಿಡ್ಕೊಂಡ್ಬಿಡುತ್ತೆ, ಹಾಗೆ ಬಾಯಿಗೆ ಕೂಡ ಸಿಕ್ಬಿಡುತ್ತೆ. ಈ ಥರ ಚೆನ್ನಾಗಿ ಲೋ ಫ್ಲೇಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಿದ್ದೀರಲ್ವಾ, ಈ ಥರ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ತುಪ್ಪದಲ್ಲೇ ಫ್ರೈ ಆಗ್ತಾ ಇದೆ. ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಿರ್ಬೋದು. ಒಂದು 2 ಮಿನಿಟ್ಸ್ ಅಷ್ಟು ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ, ತುಪ್ಪ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಹಸಿ ವಾಸನೆ ಇದ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಅನ್ಸಲ್ಲ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೈಡಿಗೆಲ್ಲ ತುಪ್ಪ ಬಿಡ್ತಾ ಇರೋದು ಫ್ರೆಂಡ್ಸ್ ನಿಮಗೆಲ್ಲ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ಮೀಡಿಯಂ ಸೈಜಿನ ಟೊಮೆಟೊ ಮತ್ತು ಸ್ವಲ್ಪ ಒಂದು 3 ರಿಂದ 4 ಬೀನ್ಸನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ತರಕಾರಿನ ಸ್ಕಿಪ್ಪು ಮಾಡ್ಬೋದು. ಸೊ ಬೀನ್ಸ್ ನಾನು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನೋಸ್ಕೋಸ್ಕರ ನಾನು ಈ ಥರ ಬೀನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಂಡ್ಬಿಟ್ರೆ ಆಯಿತು. ಒಂದು 1/4 ಸ್ಪೂನಷ್ಟು ಈ ಥರ ಅರಿಶಿನ ಪುಡಿನ ಸೇರಿಸ್ಕೊಂಡ್ರೆ ಸಾಕು. ತುಂಬ ಆಗಿಬಿಟ್ರೆ ಒಂಥರ ಚಿತ್ರಾನ್ನ ಥರ ಆಗಿಬಿಡುತ್ತೆ. ಸೊ ಸ್ವಲ್ಪನೇ ನಾನು ಈ ಥರ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ನೀವು ಧನಿಯಾ ಪೌಡ್ರನ್ನ ಹಾಕೊಳ್ತಾರೆ. ನಾ ಈ ಗರಂ ಮಸಾಲದಲ್ಲೇ ಇದು ಮನೇಲೆ ಮಾಡಿರೋಂಥ ಗರಂ ಮಸಾಲ. ನಾವು ಹಾಕಬೇಕಾದ್ರೆ ಧನಿಯಾ, ಜೀರಿಗೆ, ಚಕ್ಕೆ ಈ ಥರದ್ದೆಲ್ಲನೂ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಹಾಕ್ತಾ ಇಲ್ಲ. ಎಕ್ಸ್ಟ್ರಾ ಹಾಕಿದರೆ ಆ ಥರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ, ಬಾಯಿ ಒಂಥರ ಮದ ಅನಿಸ್ಬಿಡುತ್ತೆ ಅನ್ನೋಸ್ಕೋಸ್ಕರ ನಾನು ಗರಂ ಮಸಾಲ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ಮಿಕ್ಸರ್ ಪಾತ್ರೆಯಲ್ಲೇ ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನು 2 ಲೋಟದಷ್ಟು ಅಕ್ಕಿನ ತೊಳ್ಕೊಂಡಿದ್ದೆ ಅಳತೆ ಮಾಡಿ. ಸೊ ಇವಾಗ ನಾನು 3 ಲೋಟ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಮಿಕ್ಸರ್ ಪಾತ್ರೆಯಲ್ಲಿರೋಂಥನೇ ಮಸಾಲ ಸುಮಾರಿತ್ತು. ಸೊ ವೇಸ್ಟ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಅದೇ ಜಾರಲ್ಲಿ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಸಾಲ ಎಲ್ಲ ಕಲಿಸ್ಕೊಂಡು ನೀರನ್ನು ಪಲಾವ್ಗೆ ಹಾಕ್ತಾ ಇದ್ದೀನಿ. ಅಕ್ಕಿನ ಒಂದು 5 ರಿಂದ 10 ನಿಮಿಷ ಕಾಲ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಇದು ಒಂದ್ಸಲ ಎಲ್ಲ ಕುದಿ ಬರಲಿ, ಅವಾಗ ಇದನ್ನ ಅಕ್ಕಿನ ಸೇರಿಸ್ಕೊಳ್ಳೋಣ.
ಈಗ ಕುದಿ ಬಂತು. ಇವಾಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಸೇರಿಸ್ಕೊಂಡು ಆದ್ಮೇಲೆ ಕೊನೆಯಲ್ಲಿ ಇದು ಒಂದು ಕುದಿ ಬಂದ್ಮೇಲೆ ಹಲಸಿನಕಾಯಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ಒಂದೇ ವಿಶಿಲ್ ಆಗ್ಬಿಟ್ರೆ ಸಾಕು. ಈಗ ಆಲ್ರೆಡಿ ಇದು ಹಲಸಿನಕಾಯಿ ಬೆಂದಿರುತ್ತಲ್ವ, ಒಂದೇ ವಿಶಿಲೇ ಸಾಕು. ನೋಡ್ತಿರ್ಬೋದು ಕಲರು ಕೂಡ ಎಷ್ಟು ನ್ಯಾಚುರಲ್ ಆಗಿ ಗ್ರೀನ್ ಆಗಿ ಬಂದಿದೆ ಅಲ್ವಾ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಬಂದಿದೆ. ಬಟ್ ಟೇಸ್ಟ್ ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ. ಕೊನೆಯಲ್ಲಿ ಒಂದ್ಸಲ ಉಪ್ಪನ್ನು ನೋಡ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಂಡಾದ್ಮೇಲೆ ಹಲಸಿನಕಾಯಿ ಹಾಕಿ ಇದನ್ನು ಕ್ಲೋಸ್ ಮಾಡಿಕೊಡಿ. ನನಗಂತೂ ತುಂಬ ಹಸು ಜಾಸ್ತಿ ಆಗಿದೆ ಫ್ರೆಂಡ್ಸ್. ಈಗಂತೂ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಪ್ಪದಲ್ಲಿ ಹಾಕಿರೋಂಥ ತರಕಾರಿ ಎಲ್ಲ ಮೇಲ್ಗಡೆ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ. ಟೊಮೆಟೊ ಆಗಿರ್ಬೋದು, ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಈ ಥರ ಒಂದು ಹಲಸಿನಕಾಯಿ ಪಲಾವನ್ನು ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ಲ, ಇದನ್ನು ಹಲಸಿನಕಾಯಿ ಸೀಸನಲ್ಲಿ ಮತ್ತೆ ಮತ್ತೆ ಮಾಡ್ತೀರಾ. ಸೊ ಇವಾಗ ಒಂದು ಕುದಿ ಬಂದಿದೆ. ಈಗ ಹೆಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಶಿಲ್ ತಗೊಂಡ್ಬಿಡಿ. ಇವಾಗ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದ್ಸಲ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ನೋಡಿ ಅಕ್ಕಿನೂ ಕೂಡ ಈಗ 3/4% ಅಷ್ಟು ಬೆಂದ್ಕೊಳ್ತಾ ಇದೆ. ಸೊ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ಬೋದು. ಬೇಗನೆ ಆಗಿಬಿಟ್ರೆ ಒಂಥರ ಆಗಿಬಿಡುತ್ತೆ ಪಲಾವು. ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಈ ಥರ ಒಂದು ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ ಉದುರಾಗಿ. ಈಗಂತೂ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆಲ್ಲ ರಜೆ ಕೊಟ್ಟಿರುತ್ತೆ. ಇದು ಸಿಪ್ಪೆ ತೆಗಿಯೋಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಇಷ್ಟ ಆಗಿರೋಂಥ ಈ ಥರ ಹಲಸಿನಕಾಯಿ ಪಲಾವನ್ನು ಮಾಡಿಕೊಡಿ. ಮಕ್ಕಳು ಪಲಾವ್ ಅಂತ ಅಂದರೆ ಖಂಡಿತವಾಗ್ಲೂ ತಿಂದೇ ತಿಂತಾರೆ. ತುಂಬ ರುಚಿಯಾಗಿ ಇರುತ್ತೆ ಕೂಡ. ಸೊ ಖಂಡಿತ ಇದೊಂದು ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು, ಶೇರು ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ನಾನು ಲಿಡ್ ಕ್ಲೋಸ್ ಅನ್ನು ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಆಗಿದೆ. ಒಂದು ವಿಶಿಲ್ ತೊಗೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ಈಗ ಈ ಥರ ಒಂದು ರೆಸಿಪಿನ ನೀವು ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಮಧ್ಯಾಹ್ನ ಪಲಾವು ಈ ಥರ ಮಾಡೋಂಥದ್ದು ಟೈಮ್ ಇದ್ದರೆ ನೀವು ಮಧ್ಯಾಹ್ನನೇ ಮಾಡ್ಕೋಬೋದು. ಅಥವಾ ನಮಗೆ ಟೈಮ್ ಇರೋದಿಲ್ಲ ಅಂತ ಅಂದರೆ ನಿನ್ನೆ ರಾತ್ರಿನೇ ನಾವು ಕಟ್ ಮಾಡಿಟ್ಕೊಂಡ್ರೆ ಬೆಳಗಿನ ತಿಂಡಿಗೆ ಈಸಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿರೋಂಥ ಮಧ್ಯ ಹಲಸಿನಕಾಯಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆಗೆ ಈ ಥರ ಟೊಮೆಟೊ, ಉಪ್ಪು ಖಾರನೂ ಕೂಡ ಹದವಾಗಿದ್ರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಪಲಾವು. ಈ ಥರ ಒಂದು ರೆಸಿಪಿನ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ. ಎಷ್ಟು ಉದುರಾಗಿ ಬಂದಿದೆ ಅಲ್ವಾ. ಹಲಸಿನಕಾಯಿನೂ ಅಷ್ಟೇ ತುಂಬ ಮೆತ್ತಗೇನಾಗಿಲ್ಲ. ತಿನ್ನಬೇಕಾದ್ರೆ ರುಚಿ ನಾಲ್ಗೆಗೆ ಅದು ಏನೋ ಬೇರೆ ಥರನೇ ಟೇಸ್ಟು. ಮೆತ್ತಗಾಗಿ ಕರಗಿಬಿಟ್ರಂತೂ ಆ ಥರ ಟೇಸ್ಟ್ ಇರೋದೇ ಇಲ್ಲ. ಎಷ್ಟು ಉದುರಾಗಿದೆ ನೋಡಿ ಫ್ರೆಂಡ್ಸ್ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಕೋಬೋದು ಅಂತ ಅಂದು. ಈ ಥರ ಒಂದು ಪಲಾವ್ ಮಾಡೋದಂತೂ ತುಂಬ ರುಚಿಯಾಗಿರುತ್ತೆ. ಮನೇಲೂ ಕೂಡ ಎಲ್ಲರೂ ಖುಷಿಪಟ್ಟು ತಿಂತಾರೆ. ಮನೆ ಮಂದಿ ಎಲ್ಲ ತಿಂದು ಖಾಲಿ ಮಾಡೋದಂತೂ ಪಕ್ಕ. ಎಷ್ಟು ಉದುರಾಗಿ ಬಂದಿದೆ ನೋಡಿ. ಹಲಸಿನಕಾಯಿನೂ ಅಷ್ಟೇ ತುಂಬ ಮೆತ್ತಗಾಗಲಿಲ್ಲ, ಚೆನ್ನಾಗಿ ಬೆಂದ್ಕೊಂಡಿದೆ. ಉಪ್ಪು ಖಾರ ಸರಿಯಾಗಿದೆ.
ಎಷ್ಟು ಉದುರುದ್ರಾಗಿದೆ ನೋಡಿ. ಇವಾಗ ಪಲಾವ್ ತಿನ್ನೋಕ್ಕೆ ರೆಡಿ ಆಗಿದ್ದೀನಿ. ತಿಂದು ನೋಡ್ತೀನಿ ಹೇಗಿರುತ್ತೆ ಅಂತ ಅಂದರು. ಐ ಹೋಪ್ ನಮ್ಮ ಅತ್ತೆನೂ ಹೇಳಿದ್ರು ಚೆನ್ನಾಗಿ ಬಂದಿದೆ ಅಂತ ಅಂದರು. ಸೊ ಈ ಥರ ಒಂದು ರೆಸಿಪಿನ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರು ಹಾಗೆ ಕಮೆಂಟ್ ಮಾಡಿ ತಿಳಿಸಿ.